ನಮಸ್ತೆ ಸರ್. ನಾವು ಸರ್ ಕೊಪ್ಪಳದಿಂದ ಬಂದಿರೋದು. ನಿಮ್ಮಲ್ಲಿ ಏನೆಲ್ಲ ಪ್ರಾಡಕ್ಟ್ ಇದೆ? ನಮ್ದು ಕಡಲೆ ಬೆಳಿತೀವಿ ನಾವು ಆರ್ಗ್ಯಾನಿಕ್ ಆಗಿ ಕಡಲೆಕಾಳು. ಆ ಕಡಲೆಕಾಳಿಂದ ನಾವು ಕಡಲೆಬೇಳೆ ಮಾಡಿಸ್ತೀವಿ, ಕಡಲೆ ಹಿಟ್ಟು ಮಾಡಿಸ್ತೀವಿ. ಆ ಕಡಲೆ ಹಿಟ್ಟಿಂದ ಉಂಡೆಗಳು ಮಾಡ್ತೀವಿ. ಆಮೇಲೆ ಹೆಸರು ಕಾಳು ಬೆಳಿತೀವಿ, ಹೆಸರು ಉಂಡೆ ತಗೊಂಡ್ಬರ್ತೀವಿ. ಆಮೇಲೆ ಇದು ಜೋಳ, ಅರಳಿನ ಜೋಳ. ನಮ್ಮ ಕಡೆ ಎಲ್ಲ ಇವಾಗೆಲ್ಲ ಪಾಪ್ಕಾರ್ನ್ ಅಂದ್ರೆ ಹೊರಗಡೆ ಸಿಗೋದೆಲ್ಲ ಮೆಕ್ಕೆಜೋಳದ ಸಿಗುತ್ತೆ ಪಾಪ್ಕಾರ್ನ್. ಇದು ನಮ್ದು ಬಿಳಿ ಜೋಳದ್ದು. ಇದು ನಾವೇ ಮನೇಲಿ ತಂದು ಬಿಸಿನೀರಲ್ಲಿ ಹಾಕಿ ನೆರಳಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ಬರಲ್ಲ ಇದು. ನೆರಳಲ್ಲಿ ಒಣಗಿಸಿ ಒಲೆ ಮೇಲೆ ಕಾಳು ನಾವು ಇದನ್ನ ಮಾಡಿ ಇದನ್ನ ತಗೊಂಡ್ ಬರ್ತೀವಿ. ಇದು ಹೆಲ್ದಿ ಫುಡ್ ಆಗುತ್ತೆ. ಹೊರಗಡೆದೆಲ್ಲ ಮೆಕ್ಕೆಜೋಳದ ಮಾಮೂಲಿ ಎಲ್ಲರೂ ಸಿಗುತ್ತೆ ಆದ್ರೆ ಇದು ಮಾತ್ರ ಸಿಗಂಗಿಲ್ಲ ಮನೇಲಿ ಮಾಡಿರೋದು. ಆಮೇಲೆ ಡ್ರೈ ಫ್ರೂಟ್ಸ್ ಉಂಡೆ ತಗೊಂಡ್ಬರ್ತೀವಿ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ತಗೊಂಡ್ಬರ್ತೀವಿ. ಕೊಕೊನಟ್ ಇಲ್ಲೇ ಸಂತೆಯಲ್ಲಿ ಬೆಳೆದಿರೋದೇ ತಗೊಂತೀವಿ ಆರ್ಗಾನಿಕ್. ಅದಕ್ಕೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿ ನಾವು ಮಾಡ್ಕೊಂಡ್ಬರ್ತೀವಿ. ಆಮೇಲೆ ಕಡಲೆ ಹಿಟ್ಟು ನಾವೇ ಬೆಳೆದಿರೋದು ಕಡಲೆ ಹಿಟ್ಟಿನ ಲಕ್ಡಿ ಘಾಟ ಅಂತ ಹೇಳಿ ಮಾಡ್ಕೊಂಡ್ಬರ್ತೀವಿ ನಾವು ಇದನ್ನ. ಇದು ನೀವು ಸ್ನಾಕ್ಸ್ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಅವಲಕ್ಕಿ ಮಿಕ್ಸರ್ ಅಂತ ತಗೊಂಡ್ಬರ್ತೀವಿ. ಇಲ್ಲೇ ಸಿಕ್ಕುವಂತ ಅವಲಕ್ಕಿನ ನಾವು ತಗೊಂಡೋಗಿ ತಗೊಂಡ್ಬರ್ತೀವಿ. ಅದು ಸರ್ ಅಂಟು ಉಂಡೆ ಸರ್. ಅದು ಡ್ರೈ ಫ್ರೂಟ್ಸ್ ಉಂಡೆ ಸರ್. ಅದು ಡ್ರೈ ಫ್ರೂಟ್ಸ್ ಉಂಡೆ ಇರುತ್ತೆ. ಅದು ಹೆಸರು ಉಂಡೆ ಇದೆ, ಬೇಸನ್ ಉಂಡೆ ಇದೆ, ಕಡಲೆ ಬೀಜದ ಉಂಡೆ ಇದೆ. ಅದು ಖರ್ಜೂರ ಬರ್ಫಿ ಸರ್, ಖರ್ಜೂರ ಬರ್ಫಿ. ಅದರಲ್ಲಿ ಶುಗರ್ ಇರಂಗಿಲ್ಲ, ನೋ ಶುಗರ್. ಅದು ಓನ್ಲಿ ಖರ್ಜೂರ ಡ್ರೈ ಫ್ರೂಟ್ಸ್ ಅಷ್ಟೇ ಇರುತ್ತೆ. ಅದೇ ಸ್ವೀಟ್ ಆಗಿರುತ್ತಲ್ಲ, ಅದಕ್ಕೇನು ಶುಗರ್ ಆ್ಯಡ್ ಇರಂಗಿಲ್ಲ. ಅದಕ್ಕೆ ನ್ಯಾಚುರಲ್ ಆಗಿ ಸ್ವೀಟ್ ಇರುತ್ತೆ. ಅದು ಕಡಲೆ ಬೀಜದ ಉಂಡೆ ಇದೆ. ಟೇಸ್ಟ್ ಕೊಡ್ಲಾ ಸರ್? ಕೊಡ್ತೀನಿ. ಹಾ ಸರ್, ಖಾರ. ಆಮೇಲೆ ಇದು ಸ್ನಾಕ್ಸ್ ಇದೆ, ಕಡಲೆ ಹಿಟ್ಟಿನ ಸ್ನಾಕ್ಸ್ ಇರುತ್ತೆ. ಕಡಲೆ ಹಿಟ್ಟಿಂದು ಸ್ನಾಕ್ಸ್. ನೀವೆಲ್ಲ ಹೊರಗಡೆ ಮಕ್ಕಳಿಗೆ ಕುರ್ಕುರೆ ಆ ಥರ ಕೊಡೋದ್ರಿಂದ ಈ ಥರ ಕೊಡೋದ್ರಿಂದ ಹೆಲ್ದಿ ಫುಡ್ ಆಗೇ ಇರುತ್ತೆ. ಏನ್ ಕೊಡೋದು ಸರ್? 100 ಗ್ರಾಮ್ ಕೊಡಿ. 100 ಗ್ರಾಮ್ ಕೊಡೋದಾ ಸರ್? ಎಷ್ಟು ನೋಡಿ? ಇಲ್ಲ ನಾವು ಶುಗರ್ ಯಾವುದು ಸರ್ 80 ರೂಪೀಸ್. ಇದೊಂದು ಲೆಕ್ಕ ಹಾಕಿದ್ರ ಎಷ್ಟಿತ್ತು? 130 ರೂಪೀಸ್. ಇದು ಕೆಜಿ 800. 700. ಅದು 1/4 kg 180, 150. 1/4 kg ಎಲ್ಲ ತಗೊಂಡಿದ್ದು ನಾವು. 100 ಗ್ರಾಮ್ ಅದೇ 80 ರೂಪೀಸ್. ಸರ್ ನಮ್ಮ ಸಿಸ್ಟರ್ ಹಸ್ಬೆಂಡ್ ಬರ್ತಾರೆ ಇಲ್ಲಿ ಸಜ್ಜನವ್ರು ಅಂತ ಹೇಳಿ, ಅವರಿಂದ ನಾವಿಲ್ಲಿ ಬರ್ತಾ ಇದ್ದೀವಿ. ಫೀಡ್ಬ್ಯಾಕ್ ಹೇಗಿದೆ? ಚೆನ್ನಾಗಿದೆ. ನಾವು ವಿಷಮುಕ್ತ ಆಹಾರ ಕೊಡ್ತಾ ಇದ್ರಿಂದ ನಮ್ದು ಕ್ವಾಲಿಟಿ ನೋಡ್ತಾರೆ. ನಾವು ಫ್ರೆಶ್ ಆಗಿ ತಗೊಂಡ್ಬರ್ತೀವಿ. ಇಲ್ಲಿ ಬರ್ಬೇಕಾದ್ರೆ 2 ದಿನ ಹಿಂದೆ ಅಷ್ಟೇ ಮಾಡ್ಕೊಂಡ್ಬರ್ತೀವಿ. ನಮ್ದು ಏನು ಸ್ಟಾಕ್ ಮಾಲ್ ಇರಂಗಿಲ್ಲ. 2 ದಿನದಿಂದ ಫ್ರೆಶ್ ಆಗಿ ತಗೊಂಡ್ ಹೋಗ್ತಾರೆ. ಜನ ಖುಷಿ ಪಡ್ತಾರೆ, ಬಂದು ಹೇಳ್ತಾರೆ ಚೆನ್ನಾಗಿತ್ತು ನಿಮ್ದು ಅಂತ ಹೇಳ್ತಾರೆ. ಅದರಿಂದ ನಮಗೂ ಒಳ್ಳೇದಾಗಿರುತ್ತೆ. ನಿಮ್ದು ಊರು ಯಾವ್ದು ಅಂತ ಹೇಳಿದ್ರೆ? ಕೊಪ್ಪಳ. ವಾರ ವಾರ ಬರ್ತೀವಿ ನಾವು. ಮನೆಯಿಂದನೇ ಮಾಡ್ಕೊಂಡು ಮನೆಯಿಂದನೇ ನಾವೇ ಹೋಮ್ ಮೇಡ್ ಮಾಡ್ಕೊಂಡು ಬರ್ತೀವಿ. ಓಕೆ, ಥ್ಯಾಂಕ್ ಯು.